ಇವಾಗ ರೇಷಿಯೋ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ಇದುವರೆಗೂ ಒಂದು ರೇಷಿಯೋಸ್ ಯಾವ್ಯಾವ ರೇಷಿಯೋ ಇದೆ ಟ್ರಿಗ್ನೋಮೆಟ್ರಿಯಲ್ಲಿ, ಮತ್ತೆ ಅದ್ರ ಮೇಲೆ ಹೇಗೆ ಒಂದಷ್ಟು ನ್ಯೂಮರಿಕಲ್ಸ್ ಕೊಟ್ಟರೆ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ. ಇವಾಗ ನಾವು ರಿಲೇಟ್ ಮಾಡಬೇಕು. ನಾನು ರಿಲೇಷನ್ ಕೂಡ ನೋಡ್ಸಿದ್ದೀನಿ, ಬಟ್ ಇವಾಗ ಅಫಿಷಿಯಲ್ ಆಗಿ ಒಂದು ಪಕ್ಕಾ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ರೀಸನ್ ಮಾತಾಡ್ತೀನಿ ಅಂತ ಹೇಳಿದ್ರೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಟಾಪಿಕ್ಕು. ರೀಸನ್ ಅಂತ ಹೇಳಿದ್ರೆ ಪ್ರೂಫ್ ತರ. ಸಿ, ಸೈನ್ ಆಫ್ ಎನಿ ಆಂಗಲ್ ಇಸ್ ಆಪೋಸಿಟ್ ಆಫ್ ದಟ್ ಆಂಗಲ್ ಬೈ ಹೈಪೋಟೆನಸ್ ಅಲ್ವಾ? ನೆಕ್ಸ್ಟ್, ಕಾಸ್ ಆಫ್ some angle is adjacent of that angle into hypotenuse. Tan of some angle is opposite of that angle divided by adjacent of that angle. Correct? ಮತ್ತೆ cosec of some angle is ulta, idradu ulta, hypotenuse divided by opposite of that angle. Sec of an angle is hypotenuse by adjacent of that angle ಅಲ್ವಾ? ಮತ್ತೆ tan already ಆಯಿತು. Cot of an angle is adjacent of some angle of the same angle divided by opposite of that angle. ಇವಾಗ ನಾವು ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಇದನ್ನ ಏನ್ ಬರುತ್ತೆ ನೋಡಿ, ಆಪೋಸಿಟ್ ಡಿವೈಡ್ ಬೈ ಹೈಪೋಟೆನಸ್ ಇಂಟು ಹೈಪೋಟೆನಸ್ ಡಿವೈಡ್ ಬೈ ಆಪೋಸಿಟ್. ಏನಾಗುತ್ತೆ ಹುಡುಗರ? ಇದು 1 ಬರುತ್ತೆ ತಾನೆ. ಹೈಪೋಟೆನಸ್ ಕ್ಯಾನ್ಸಲ್ ಆಗುತ್ತೆ, ಆಪೋಸಿಟ್ ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ನಮ್ಮ ಉತ್ತರ 1. ಸರಿನಾ? ಸೊ ಸೈನ್ ಥೀಟಾ ಅಂಡ್ ಕೊಸೆಕ್ ಥೀಟಾ ಆರ್ ಸೆಟ್ ಟು ಬಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಈಚ್ ಅದರ್. ಏನಕ್ಕೆ ಅಂತ ಹೇಳಿದ್ರೆ ಅದನ್ನ ಎರಡು ಮಲ್ಟಿಪ್ಲೈ ಮಾಡ್ತು ಅಂದ್ರೆ 1 ಬರ್ತದೆ. ಹಾಗಾಗಿ ವಿ ಕ್ಯಾನ್ ಟೆಲ್ ದಟ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕೊಸೆಕ್ ಥೀಟಾ ಆರ್ ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸೈನ್ ಥೀಟಾ. ಕರೆಕ್ಟಾ? ಇದು ಗೊತ್ತಿರ್ಬೇಕು, ಇವೆಲ್ಲ ಗೊತ್ತಿರ್ಬೇಕು. ಅದೇ ರೀತಿಯಲ್ಲಿ ಸ್ವಲ್ಪ ಚೆನ್ನಾಗಿ ಬರೀತೀನಿ ಇಲ್ಲಿ ಕೆಳಗಡೆ. ಕಾಸ್ ಥೀಟಾ ಇಸ್ 1 ಬೈ ಹೇಳಿ ನೋಡೋಣ, sec theta. ಕರೆಕ್ಟ್ ಅಲ್ವಾ? ಸೊ sec theta is equal to 1 by ಹೌದು cos theta. ಮತ್ತೆ tan theta is equal to 1 by cot theta. ವೆರಿ ಗುಡ್. cot theta is equal to 1 by tan theta. ಸರಿ ಅಲ್ವಾ? ಸೊ ನಾನು ಇಂಡೈರೆಕ್ಟ್ ಆಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, sin theta into cosec theta is equal to 1, cos theta into sec theta is equal to 1, tan theta into cot theta is equal to 1, sin theta into cosec theta is equal to 1. ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು, ಮಸ್ಟ್, ಸ್ಕಿಪ್ ಮಾಡಂಗಿಲ್ಲ. ಸೊ ಇದನ್ನ ಬೇಕಾದ್ರೆ ಫಾರ್ಮುಲಾ ಲಿಸ್ಟಲ್ಲಿ ನೀವು ಬೇಕಾದ್ರೆ ಬರ್ಕೊಳ್ಳಿ. ಸರಿನಾ? ಬೇಕಾದ್ರೆ ಇವಾಗ ಪಾಸ್ ಮಾಡ್ಕೊಂಡು ಬರ್ಕೊಬೋದು. ಮತ್ತೊಂದು ಸೆಕ್ಷನ್ಗೆ ಹೋಗ್ತಾ ಇದ್ದೀನಿ ನಾನು. ಗ್ರೂಪ್ ಆಫ್ 3. ವಿ ಆರ್ ಟ್ರೈಂಗ್ ಟು ರಿಲೇಟ್ 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಏನೇನು? ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ is equal to tan theta. ಮತ್ತೆ cosec theta divided by sec theta is equal to cot theta. ಅದು ಬಿಟ್ರೆ ರೀಸನ್ ಬೇಕು. ಓಕೆ, ರೀಸನ್ ಮಾತಾಡ್ಬಿಡ್ತೀನಿ ಏನಕ್ಕೆ ಇದು ನಿಜ ಅಂತ ಹೇಳಿ. ಪ್ರೂಫ್ ತರ ಇದೆ ಆಕ್ಚುಲಿ. ರೀಸನ್ ಅನ್ನಕ್ಕಿಂತ ಪ್ರೂಫ್ ಅಂತ ಬರ್ದಿದ್ರೆ ಚೆನ್ನಾಗಿರೋದು. ಬಟ್ ಎನಿವೇಸ್, ಸೈನ್ ಥೀಟಾ ಬೈ ಕೋಸೆಕ್ ಥೀಟಾ. ಹುಡುಗರ ಸೈನ್ ಥೀಟಾ ಏನು? ಆಪೋಸಿಟ್ ಬೈ ಹೈಪೋಟೆನಸ್ ಡಿವೈಡೆಡ್ ಬೈ ಕಾಸ್ ಥೀಟಾ ಏನು? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಇದು ಬ್ರಾಕೆಟ್ಸ್ ಅಲ್ಲಿ ಹಾಕಿ. ಸೊ ಇದೇನಾಗುತ್ತೆ? ಆಪೋಸಿಟ್ ಬೈ ಹೈಪೋಟೆನಸ್ ಇಂಟು ಹೈಪೋಟೆನಸ್ ಡಿವೈಡ್ ಬೈ ಅಡ್ಜಸೆಂಟ್. ಸೊ ಇಲ್ಲೇನಾಗುತ್ತೆ? ಹೈಪೋಟೆನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಹ್ಯಾವ್ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ಏನು? ಡೆಫಿನೇಷನ್ tan ಆಫ್ ಥೀಟಾ, ಹೆನ್ಸ್ ಪ್ರೂವ್ಡ್. ಅರ್ಥ ಆಯ್ತಾ? ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ ಕಾಲ್ಡ್ tan ಥೀಟಾ. ಅದೇ ರೀತಿಯಲ್ಲಿ ಕೊಸೆಕ್ ಥೀಟಾ ಬೈ ಸೆಕ್ ಥೀಟಾ ಇಸ್ ಕಾಟ್ ಥೀಟಾ.
ಸರಿನಾ? ಅದ್ರ ಪ್ರೂಫ್ ನೋಡ್ಬಿಡ್ತೀನಿ. cosec of theta divided by sec theta is equal to hypotenuse by opposite dividing hypotenuse by adjacent divided by this. So hypotenuse by opposite is equal to adjacent by hypotenuse. So ಇದು cancel ಆಗುತ್ತೆ. You have adjacent by opposite, which is cot of theta. ಸರಿನಾ? ಇದು ಬಿಟ್ರೆ ಮತ್ತೊಂದಿದೆ, cos theta by sin theta. ಏನಾಗುತ್ತೆ ಹುಡುಗರ ಇದು? ಹೇಳಿ ನೋಡೋಣ. cot theta. ಸಿಂಪಲ್. ಏನಕ್ಕೆ ಅಂತ ಹೇಳಿದ್ರೆ cos theta by sin theta is 1 by tan theta ಅಲ್ವಾ? and 1 by tan theta is cot theta. ಸರಿನಾ? ಈ ರೀತಿಯಲ್ಲೆಲ್ಲ ನೀವು ಯೋಚನೆ ಮಾಡಬೇಕು, ಕಲ್ತ್ಕೊಬೇಕು. ಮತ್ತೆ ನೆಕ್ಸ್ಟು cosec ಅಲ್ಲ, sec theta by cosec theta. ಹೇಳಿ ನೋಡೋಣ. sec theta by cosec theta is equal to tan theta. ಏನಕ್ಕೆ ಅಂತ ಹೇಳಿದ್ರೆ ಇದನ್ನ ಇನ್ವರ್ಸ್ ಮಾಡ್ತು ಅಂದ್ರೆ ಇದನ್ನು ಇನ್ವರ್ಸ್ ಮಾಡಬೇಕು. ಸೊ ದಿಸ್ ಇಸ್ ಈಕ್ವಲ್ ಟು 1 by cot theta ಈ ಈಕ್ವೇಶನ್ ಪ್ರಕಾರ. ಸೊ 1 by cot theta is tan theta. ಸೊ ಇಷ್ಟು ರಿಲೇಶನ್ಶಿಪ್ ನಿಮ್ಗೆ ಗೊತ್ತಿರಬೇಕು. ಸೊ ಇದನ್ನು ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ. ಸರಿನಾ? ಸೊ ಏನೇನು ನೋಡಿದ್ರಿ ನಾವಿಲ್ಲಿ? multiplying the multiplicative inverse sin theta into cosec theta will give you 1, cos theta into sec theta will also give you 1, cot theta into tan theta will give you 1 ಅಲ್ವಾ? ಸೊ ಇವೆಲ್ಲ ನಿಮ್ಮ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಅದಾಯಿತು ಅಂದಮೇಲೆ sin theta by cos theta will give you tan theta, cos theta by sin theta will give you cot theta, cosec theta by sec theta is cot theta. ಅದ್ರ ಉಲ್ಟಾ ಬಂತು ಅಂತ ಹೇಳಿದ್ರೆ tan theta. ಸೊ ನಾನು ಒಂದು ಟೇಬಲ್ ಬರ್ಸ್ತೀನಿ. ಹೇಗೆ ಅಂತ ಹೇಳಿದ್ರೆ sin cos tan cosec sec ಮತ್ತೆ cot. ಆಯ್ತಾ? ಸೊ ಈ ಟೇಬಲ್ ಹೇಗಿದೆ ಅಂತ ಹೇಳಿದ್ರೆ sin divided by cos will give you tan, cosec divided by sec will give you cot. ಮತ್ತೆ ಇದು ಯಾವ್ದನ್ನ ಒಂದು ಪೇರ್ ತಗೊಂಡು ನಾವು ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ I'll get 1. sin theta into cosec theta is 1, cos theta into sec theta is 1, tan theta into cot theta is 1. ಸೊ ಇಲ್ಲಿ O by H, A by H, O by A ಇದು ಕೂಡ ಬರ್ಕೊಡಿ. ಸೊ ಇದು ಪುಟ್ಟು ಟೇಬಲ್ ಇದನ್ನೆಲ್ಲ ಕೊಡುತ್ತೆ ನಿಮ್ಗೆ. ಏನೇನು ನೋಡಿದ್ರು ಇದನ್ನೆಲ್ಲ ಪೂರ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಇದನ್ನ ಟ್ರಿಕ್ ಟೇಬಲ್ ಅಂತ ಹೇಳ್ತೀನಿ. ಸರಿನಾ? ಸೊ ಇದೊಂದು ನೀವು ಬೇಕಾದ್ರೆ ಫಾರ್ಮುಲಾ ಲಿಸ್ಟ್ ಅಲ್ಲಿ ಬರ್ಕೊಳ್ಳಿ, ಬೇಕಾದ್ರೆ ಎಲ್ಲ ಬರ್ಕೊಳ್ಳಿ. ಆಯ್ತಾ? ಉಪಯೋಗ ಬರುತ್ತೆ. ಸೊ ಟ್ರಿಕ್ ಟೇಬಲ್ ಅಂತ ಹಾಕಿ ಹೆಡಿಂಗು ಇದನ್ನ ಬರ್ಕೊಳ್ಳಿ. ಸರಿನಾ?